ವೆಲ್ಕಮ್ ಬ್ಯಾಕ್. ರಾಜಕೀಯ ವಲಯದಲ್ಲಿ ಆ ಇಬ್ಬರು ನಾಯಕರ ನಡುವೆ ಟಾಕ್ ವಾರ್ ಆಗಿಂದಾಗೆ ನಡೀತಲೇ ಇರುತ್ತೆ. ಅದರಲ್ಲೂ ಬೆಳಗಾವಿಯ ಸಾಹುಕಾರ್ ಹಾಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಡುವಿನ ಈ ವಾಕ್ ಸಮರ ಕೆಲವೊಂದು ಬಾರಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಈಗಲೂ ಕೂಡ ಅಂಥದ್ದೇ ಘಟ್ಟ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತಗೊಂಡಿದ್ದು ನಿಜ ತಾನೆ, ಅವರು ಎನ್ಕರೇಜ್ ಮಾಡ್ಕೊಂಡಿದ್ದು ನಿಜ ತಾನೆ. ಅದಕ್ಕೆ ಬಿಡಿ ಅವರು ಮೂಡವರು ಕಾರ್ಪೊರೇಷನ್ ಕೊಟ್ಟವ್ರೆ. ಏನು ಅವ್ಯವಹಾರ ಏನಾಗಿದೆ? ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ. ಅವರೇ ಇದಕ್ಕೆ ಪಿತಾಮಹ, ಅವರೇ ಇದಕ್ಕೆ ಪಿತಾಮಹ, ಅವರೇ ಇದಕ್ಕೆ ಪಿತಾಮಹ. ಯಾರಿಗ್ಯಾರು ಪಿತಾಮಹ? ಯಾರತ್ತೋ ಸ್ಕ್ಯಾಮ್ಗೆ ಇನ್ಯಾರು ಪಿತಾಮಹ? ಬಿಜೆಪಿ ಮೇಲೆ ಡಿಕೆಶಿ ಅದ್ಯಾವತ್ತೋ ಗುಡುಗಿದ ಸ್ಟೈಲ್ ಇದು. ಅವರೇ ಇದಕ್ಕೆ ಪಿತಾಮಹ, ಅವರೇ ಇದಕ್ಕೆ ಪಿತಾಮಹ. ಈಗ ನೆಕ್ಸ್ಟ್ ಬಿಡ್ತೀವಿ, ಅವ್ರದ್ದು ಶುರು ಮಾಡ್ಲಿ, ಅವ್ರದ್ದು ಇರೋ ಬರೋ ಸೈಟ್ನೆಲ್ಲ ಇವರೇ ಗುಳುಂ ಮಾಡಿದ್ರು, ಇವರೇ ಹಂಚ್ಕೊಂಡ್ರು, ಇವರೇ ಇಟ್ಕೊಂಡ್ರು. ಆ ಪಟ್ಟಿ ನಮ್ ಕಡೆನೂ ಐತಿ ಅಂದ್ರು. ಇನ್ನೇನೋ ಅದನ್ನ ರಿಲೀಸ್ ಮಾಡ್ತೀನಿ ಇರಿ ಅಂದ್ರು. ಎಲ್ಲ ಇವರೇ ಸೈಟ್ಗಳು ಹಂಚ್ಕೊಂಡಿರೋರೆಲ್ಲ ಪಟ್ಟಿನ ಬಿಡುಗಡೆ ಮಾಡ್ತಾರೆ. ಹಂಗೆ ಗುಡುಗಿದ ಡಿಸಿಎಂಗೆ ಇವತ್ತು ಬೆಳಗಾವಿ ಸಾಹುಕಾರ್ ಹೀಗೆ ಕೌಂಟರ್ ಕೊಟ್ರು. ಅಯ್ಯೋ, ಪಟ್ಟಿ ರಿಲೀಸ್ ಮಾಡೋ ಮಾರಾಯ ಅಂದ್ರು. ಡಿ.ಕೆ. ಅವರು ಪದೇ ಪದೇ ಹೇಳ್ತಾರೆ, ಬಿಜೆಪಿ ಅವರ ಹಗರಣವನ್ನು ಪ್ರತಿಯೊಂದನ್ನು ಕೂಡ ಹೊರಗೆ ಹಾಕ್ತೀನಿ ಅನ್ನೋ. ಅದು ಅವರ ಸ್ಟೇಟ್ಮೆಂಟ್ನ ಸ್ವಾಗತ ಮಾಡ್ತಾನೆ. ಅತಿ ಬೇಗ ಇವತ್ತೇ ಆದೇಶ ಮಾಡಿ ಅದನ್ನು ಯಾರು ತಪ್ಪಿಸ್ತಾರೋ ಒಳಗೆ ಹಾಕೋ ಪ್ರಯತ್ನ ಮಾಡಿ ನಾವು ನಿಮ್ಗೆ ಸಹಕಾರ ಕೊಡ್ತೇವೆ. ಇನ್ನು ಡಿ.ಕೆ. ಶಿವಕುಮಾರ್ ಅಂದ್ರೆ ಸಾಹುಕಾರ್ ಅಷ್ಟಕ್ಕೆ ಬಿಡ್ತಾರಾ? ಒಂದ್ ಎಕ್ಸ್ಟ್ರಾ ಡೈಲಾಗ್, ಎಕ್ಸ್ಟ್ರಾ ಟಕ್ಕರ್ ಕೊಡ್ತಾರೆ. ಇವತ್ತು ಕೂಡ ಅದನ್ನೇ ಮಾಡಿದ್ರು. ಶಿವಕುಮಾರ್ಗೆ ಹೊಸ ಹೆಸರು ಇಟ್ಟೀವಿ ಅಂದ್ರು. ಯಾರೋ ಎದುರಿಸ್ಕೊಂಡು ಸಿ.ಡಿ. ಶಿವಣ್ಣ ಅಂತ ಮಾತಾಡ್ರೆ ಅಲ್ಲ, ಈ ಮಹಾನಾಯಕನ ನಾಮಕರಣ ಬದಲಾಗಿದೆ. ಸಿ.ಡಿ. ಶಿವಣ್ಣ ಸರ್ ಮಹಾನಾಯಕ ಅಂದರೆ ಅಂಬೇಡ್ಕರ್ ಹೆಸರು ಹಾಕತ್ತದು. ಮಹಾನಾಯಕ ಅಂಬೇಡ್ಕರ್ ಹೆಸರು ಅದು. ಸಿ.ಡಿ. ಶಿವ ಮರು ನಾಮಕರಣ ಮಾಡಿದ್ದು ನಾನು ಕುಮಾರಸ್ವಾಮಿ ಕೂಡಿ ಮೊನ್ನೆ ಡೆಲ್ಲಿಯಲ್ಲಿ. ಹಿಂಗೆ ಯಾವತ್ತೂ ಆಡಿದ ಮಾತಿಗೆ ಇವತ್ತು ಸಾಹುಕಾರ್ ಸಿಡಿದಿತ್ತು. ಇದೇನಪ್ಪ ರಾಜಕೀಯ ರಗಳೆ ಅನ್ನೋ ಹಂಗಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ರಾಜಕೀಯ ವಲಯದಲ್ಲಿ ಆ ಇಬ್ಬರು ನಾಯಕರ ನಡುವೆ ಟಾಕ್ ವಾರ್ ಆಗಿಂದಾಗೆ ನಡೀತಲೇ ಇರುತ್ತೆ. ಅದರಲ್ಲೂ ಬೆಳಗಾವಿಯ ಸಾಹುಕಾರ್ ಹಾಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಡುವಿನ ಈ ವಾಕ್ ಸಮರ ಕೆಲವೊಂದು ಬಾರಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಈಗಲೂ ಕೂಡ ಅಂಥದ್ದೇ ಘಟ್ಟ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತಗೊಂಡಿದ್ದು ನಿಜ ತಾನೆ, ಅವರು ಎನ್ಕರೇಜ್ ಮಾಡ್ಕೊಂಡಿದ್ದು ನಿಜ ತಾನೆ. ಅದಕ್ಕೆ ಬಿಡಿ ಅವರು ಮೂಡವರು ಕಾರ್ಪೊರೇಷನ್ ಕೊಟ್ಟವ್ರೆ. ಏನು ಅವ್ಯವಹಾರ ಏನಾಗಿದೆ? ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ. ಅವರೇ ಇದಕ್ಕೆ ಪಿತಾಮಹ, ಅವರೇ ಇದಕ್ಕೆ ಪಿತಾಮಹ, ಅವರೇ ಇದಕ್ಕೆ ಪಿತಾಮಹ. ಯಾರಿಗ್ಯಾರು ಪಿತಾಮಹ? ಯಾರತ್ತೋ ಸ್ಕ್ಯಾಮ್ಗೆ ಇನ್ಯಾರು ಪಿತಾಮಹ? ಬಿಜೆಪಿ ಮೇಲೆ ಡಿಕೆಶಿ ಅದ್ಯಾವತ್ತೋ ಗುಡುಗಿದ ಸ್ಟೈಲ್ ಇದು. ಅವರೇ ಇದಕ್ಕೆ ಪಿತಾಮಹ, ಅವರೇ ಇದಕ್ಕೆ ಪಿತಾಮಹ. ಈಗ ನೆಕ್ಸ್ಟ್ ಬಿಡ್ತೀವಿ, ಅವ್ರದ್ದು ಶುರು ಮಾಡ್ಲಿ. ಇರೋ ಬರೋ ಸೈಟ್ನೆಲ್ಲ ಇವರೇ ಗುಳುಂ ಮಾಡಿದ್ರು, ಇವರೇ ಹಂಚ್ಕೊಂಡ್ರು, ಇವರೇ ಇಟ್ಕೊಂಡ್ರು. ಆ ಪಟ್ಟಿ ನಮ್ ಕಡೆನೂ ಐತಿ ಅಂದ್ರು. ಇನ್ನೇನೋ ಅದನ್ನ ರಿಲೀಸ್ ಮಾಡ್ತೀನಿ ಇರಿ ಅಂದ್ರು. ಎಲ್ಲ ಇವರೇ ಸೈಟ್ಗಳು ಹಂಚ್ಕೊಂಡಿರೋರೆಲ್ಲ ಪಟ್ಟಿನ ಬಿಡುಗಡೆ ಮಾಡ್ತಾರೆ. ಹಂಗೆ ಗುಡುಗಿದ ಡಿಸಿಎಂಗೆ ಇವತ್ತು ಬೆಳಗಾವಿ ಸಾಹುಕಾರ್ ಹೀಗೆ ಕೌಂಟರ್ ಕೊಟ್ರು. ಅಯ್ಯೋ, ಪಟ್ಟಿ ರಿಲೀಸ್ ಮಾಡೋ ಮಾರಾಯ ಅಂದ್ರು. ಡಿ.ಕೆ. ಅವರು ಪದೇ ಪದೇ ಹೇಳ್ತಾರೆ, ಬಿಜೆಪಿ ಅವರ ಹಗರಣವನ್ನು ಪ್ರತಿಯೊಂದನ್ನು ಕೂಡ ಹೊರಗೆ ಹಾಕ್ತೀನಿ ಅನ್ನೋ. ಅದು ಅವರ ಸ್ಟೇಟ್ಮೆಂಟ್ನ ಸ್ವಾಗತ ಮಾಡ್ತಾನೆ. ಅತಿ ಬೇಗ ಇವತ್ತೇ ಆದೇಶ ಮಾಡಿ ಅದನ್ನು ಯಾರು ತಪ್ಪಿಸ್ತಾರೋ ಒಳಗೆ ಹಾಕೋ ಪ್ರಯತ್ನ ಮಾಡಿ ನಾವು ನಿಮ್ಗೆ ಸಹಕಾರ ಕೊಡ್ತೇವೆ. ಇನ್ನು ಡಿ.ಕೆ. ಶಿವಕುಮಾರ್ ಅಂದ್ರೆ ಸಾಹುಕಾರ್ ಅಷ್ಟಕ್ಕೆ ಬಿಡ್ತಾರಾ? ಒಂದ್ ಎಕ್ಸ್ಟ್ರಾ ಡೈಲಾಗ್, ಎಕ್ಸ್ಟ್ರಾ ಟಕ್ಕರ್ ಕೊಡ್ತಾರೆ. ಇವತ್ತು ಕೂಡ ಅದನ್ನೇ ಮಾಡಿದ್ರು. ಶಿವಕುಮಾರ್ಗೆ ಹೊಸ ಹೆಸರು ಇಟ್ಟೀವಿ ಅಂದ್ರು. ಯಾರೋ ಎದುರಿಸ್ಕೊಂಡು ಸಿ.ಡಿ. ಶಿವಣ್ಣ ಅಂತ ಮಾತಾಡ್ರೆ ಅಲ್ಲ, ಈ ಮಹಾನಾಯಕನ ನಾಮಕರಣ ಬದಲಾಗಿದೆ. ಸಿ.ಡಿ. ಶಿವಣ್ಣ ಸರ್ ಮಹಾನಾಯಕ ಅಂದರೆ ಅಂಬೇಡ್ಕರ್ ಹೆಸರು ಹಾಕತ್ತದು. ಮಹಾನಾಯಕ ಅಂಬೇಡ್ಕರ್ ಹೆಸರು ಅದು. ಸಿ.ಡಿ. ಶಿವ ಮರು ನಾಮಕರಣ ಮಾಡಿದ್ದು ನಾನು ಕುಮಾರಸ್ವಾಮಿ ಕೂಡಿ ಮೊನ್ನೆ ಡೆಲ್ಲಿಯಲ್ಲಿ. ಹಿಂಗೆ ಯಾವತ್ತೂ ಆಡಿದ ಮಾತಿಗೆ ಇವತ್ತು ಸಾಹುಕಾರ್ ಸಿಡಿದಿತ್ತು. ಇದೇನಪ್ಪ ರಾಜಕೀಯ ರಗಳೆ ಅನ್ನೋ ಹಂಗಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ರಾಜಕೀಯ ವಲಯದಲ್ಲಿ ಆ ಇಬ್ಬರು ನಾಯಕರ ನಡುವೆ ಟಾಕ್ ವಾರ್ ಆಗಿಂದಾಗೆ ನಡೀತಲೇ ಇರುತ್ತೆ. ಅದರಲ್ಲೂ ಬೆಳಗಾವಿಯ ಸಾಹುಕಾರ್
ಹಾಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಡುವಿನ ಈ ವಾಕ್ ಸಮರ ಕೆಲವೊಂದು ಬಾರಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ಈಗಲೂ ಕೂಡ ಅಂಥದ್ದೇ ಘಟ್ಟ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತಗೊಂಡಿದ್ದು ನಿಜ ತಾನೆ, ಅವರು ಎನ್ಕರೇಜ್ ಮಾಡ್ಕೊಂಡಿದ್ದು ನಿಜ ತಾನೆ. ಅದಕ್ಕೆ ಬಿಡಿ ಅವರು 3 ಅವರು ಕಾರ್ಪೊರೇಷನ್ ಕೊಟ್ಟವ್ರೆ. ಏನು ಅವ್ಯವಹಾರ ಏನಾಗಿದೆ? ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ. ಅವರೇ ಇದಕ್ಕೆ ಪಿತಾಮಹ, ಅವರೇ ಇದಕ್ಕೆ ಪಿತಾಮಹ, ಅವರೇ ಇದಕ್ಕೆ ಪಿತಾಮಹ. ಯಾರಿಗ್ಯಾರು ಪಿತಾಮಹ? ಯಾರತ್ತೋ ಸ್ಕ್ಯಾಮ್ಗೆ ಇನ್ಯಾರು ಪಿತಾಮಹ? ಬಿಜೆಪಿ ಮೇಲೆ ಡಿಕೆಶಿ ಅದ್ಯಾವತ್ತೋ ಗುಡುಗಿದ ಸ್ಟೈಲ್ ಇದು. ಅವರೇ ಇದಕ್ಕೆ ಪಿತಾಮಹ, ಅವರೇ ಇದಕ್ಕೆ ಪಿತಾಮಹ. ಈಗ ನೆಕ್ಸ್ಟ್ ಬಿಡ್ತೀವಿ, ಅವ್ರದ್ದು ಶುರು ಮಾಡ್ಲಿ, ಇರೋ ಬರೋ ಸೈಟ್ನೆಲ್ಲ ಇವರೇ ಗುಳುಂ ಮಾಡಿದ್ರು, ಇವರೇ ಹಂಚ್ಕೊಂಡ್ರು, ಇವರೇ ಇಟ್ಕೊಂಡ್ರು. ಆ ಪಟ್ಟಿ ನಮ್ ಕಡೆನೂ ಐತಿ ಅಂದ್ರು. ಇನ್ನೇನೋ ಅದನ್ನ ರಿಲೀಸ್ ಮಾಡ್ತೀನಿ ಇರಿ ಅಂದ್ರು. ಎಲ್ಲ ಇವರೇ ಸೈಟ್ಗಳು ಹಂಚ್ಕೊಂಡಿರೋರೆಲ್ಲ ಪಟ್ಟಿನ ಬಿಡುಗಡೆ ಮಾಡ್ತೀವಿ. ಹಂಗೆ ಗುಡುಗಿದ ಡಿಸಿಎಂಗೆ ಇವತ್ತು ಬೆಳಗಾವಿ ಸಾಹುಕಾರ್ ಹೀಗೆ ಕೌಂಟರ್ ಕೊಟ್ರು. ಅಯ್ಯೋ, ಪಟ್ಟಿ ರಿಲೀಸ್ ಮಾಡೋ ಮಾರಾಯ ಅಂದ್ರು. ಡಿ.ಕೆ. ಅವರು ಪದೇ ಹೇಳ್ತಾರೆ, ಬಿಜೆಪಿ ಅವರ ಹಗರಣವನ್ನು ಪ್ರತಿಯೊಂದನ್ನು ಕೂಡ ಹೊರಗೆ ಹಾಕ್ತೀನಿ ಅನ್ನೋ. ಅದು ಅವರ ಸ್ಟೇಟ್ಮೆಂಟ್ನ ಸ್ವಾಗತ ಮಾಡ್ತಾನೆ. ಅತಿ ಬೇಗ ಇವತ್ತೇ ಆದೇಶ ಮಾಡಿ ಅದನ್ನು ಯಾರು ತಪ್ಪಿಸ್ತಾರೋ ಒಳಗೆ ಹಾಕೋ ಪ್ರಯತ್ನ ಮಾಡಿ ನಾವು ನಿಮ್ಗೆ ಸಹಕಾರ ಕೊಡ್ತೇವೆ. ಇನ್ನು ಡಿ.ಕೆ. ಶಿವಕುಮಾರ್ ಅಂದ್ರೆ ಸಾಹುಕಾರ್ ಅಷ್ಟಕ್ಕೆ ಬಿಡ್ತಾರಾ? ಒಂದ್ ಎಕ್ಸ್ಟ್ರಾ ಡೈಲಾಗ್, ಎಕ್ಸ್ಟ್ರಾ ಟಕ್ಕರ್ ಕೊಡ್ತಾರೆ. ಇವತ್ತು ಕೂಡ ಅದನ್ನೇ ಮಾಡಿದ್ರು. ಶಿವಕುಮಾರ್ಗೆ ಹೊಸ ಹೆಸರು ಇಟ್ಟೀವಿ ಅಂದ್ರು. ಯಾರೋ ಎದುರಿಸ್ಕೊಂಡು CD ಶಿವಣ್ಣ ಅಂತಾರೆ ಮಾತಾಡ್ರೆ ಅಲ್ಲ. ಈ ಮಹಾನಾಯಕನ ನಾಮಕರಣ ಬದಲಾಗಿದೆ. CD ಶಿವಣ್ಣ ಸರ್, ಮಹಾನಾಯಕ ಅಂದರೆ ಅಂಬೇಡ್ಕರ್ ಹೆಸರು ಹಾಕತ್ತದು. ಮಹಾನಾಯಕ ಅಂಬೇಡ್ಕರ್ ಹೆಸರು ಅದು. CD ಶಿವ ಮರು ನಾಮಕರಣ ಮಾಡಿದ್ದು ನಾನು ಕುಮಾರಸ್ವಾಮಿ ಕೂಡಿ ಮೊನ್ನೆ ಡೆಲ್ಲಿಯಲ್ಲಿ. ಹಿಂಗೆ ಯಾವತ್ತೂ ಆಡಿದ ಮಾತಿಗೆ ಇವತ್ತು ಸಾಹುಕಾರ್ ಸಿಡಿದಿತ್ತು. ಇದೇನಪ್ಪ ರಾಜಕೀಯ ರಗಳೆ ಅನ್ನೋ ಹಂಗಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ರಾಜಕೀಯ ವಲಯದಲ್ಲಿ ಆ ಇಬ್ಬರು ನಾಯಕರ ನಡುವೆ ಟಾಕ್ ವಾರ್ ಆಗಿಂದಾಗೆ ನಡೀತಲೇ ಇರುತ್ತೆ. ಅದರಲ್ಲೂ ಬೆಳಗಾವಿಯ ಸಾಹುಕಾರ್ ಹಾಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಡುವಿನ ಈ ವಾಕ್ ಸಮರ ಕೆಲವೊಂದು ಬಾರಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ಈಗಲೂ ಕೂಡ ಅಂಥದ್ದೇ ಘಟ್ಟ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತಗೊಂಡಿದ್ದು ನಿಜ ತಾನೆ, ಅವರು ಎನ್ಕರೇಜ್ ಮಾಡ್ಕೊಂಡಿದ್ದು ನಿಜ ತಾನೆ. ಅದಕ್ಕೆ ಬಿಡಿ ಅವರು 3 ಅವರು ಕಾರ್ಪೊರೇಷನ್ ಕೊಟ್ಟವ್ರೆ. ಏನು ಅವ್ಯವಹಾರ ಏನಾಗಿದೆ? ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ. ಅವರೇ ಇದಕ್ಕೆ ಪಿತಾಮಹ, ಅವರೇ ಇದಕ್ಕೆ ಪಿತಾಮಹ, ಅವರೇ ಇದಕ್ಕೆ ಪಿತಾಮಹ. ಯಾರಿಗ್ಯಾರು ಪಿತಾಮಹ? ಯಾರತ್ತೋ ಸ್ಕ್ಯಾಮ್ಗೆ ಇನ್ಯಾರು ಪಿತಾಮಹ? ಬಿಜೆಪಿ ಮೇಲೆ ಡಿಕೆಶಿ ಅದ್ಯಾವತ್ತೋ ಗುಡುಗಿದ ಸ್ಟೈಲ್ ಇದು. ಅವರೇ ಇದಕ್ಕೆ ಪಿತಾಮಹ, ಅವರೇ ಇದಕ್ಕೆ ಪಿತಾಮಹ. ಈಗ ನೆಕ್ಸ್ಟ್ ಬಿಡ್ತೀವಿ, ಅವ್ರದ್ದು ಶುರು ಮಾಡ್ಲಿ. ಇರೋ ಬರೋ ಸೈಟ್ನೆಲ್ಲ ಇವರೇ ಗುಳುಂ ಮಾಡಿದ್ರು, ಇವರೇ ಹಂಚ್ಕೊಂಡ್ರು, ಇವರೇ ಇಟ್ಕೊಂಡ್ರು. ಆ ಪಟ್ಟಿ ನಮ್ ಕಡೆನೂ ಐತಿ ಅಂದ್ರು. ಇನ್ನೇನೋ ಅದನ್ನ ರಿಲೀಸ್ ಮಾಡ್ತೀನಿ ಇರಿ ಅಂದ್ರು. ಎಲ್ಲ ಇವರೇ ಸೈಟ್ಗಳು ಹಂಚ್ಕೊಂಡಿರೋರೆಲ್ಲ ಪಟ್ಟಿನ ಬಿಡುಗಡೆ ಮಾಡ್ತೀವಿ. ಹಂಗೆ ಗುಡುಗಿದ ಡಿಸಿಎಂಗೆ ಇವತ್ತು ಬೆಳಗಾವಿ ಸಾಹುಕಾರ್ ಹೀಗೆ ಕೌಂಟರ್ ಕೊಟ್ರು. ಅಯ್ಯೋ, ಪಟ್ಟಿ ರಿಲೀಸ್ ಮಾಡೋ ಮಾರಾಯ ಅಂದ್ರು. ಡಿ.ಕೆ. ಅವರು ಪದೇ ಹೇಳ್ತಾರೆ, ಬಿಜೆಪಿ ಅವರ ಹಗರಣವನ್ನು ಪ್ರತಿಯೊಂದನ್ನು ಕೂಡ ಹೊರಗೆ ಹಾಕ್ತೀನಿ ಅನ್ನೋ. ಅದು ಅವರ ಸ್ಟೇಟ್ಮೆಂಟ್ನ ಸ್ವಾಗತ ಮಾಡ್ತಾನೆ. ಅತಿ ಬೇಗ ಇವತ್ತೇ ಆದೇಶ ಮಾಡಿ ಅದನ್ನು ಯಾರು ತಪ್ಪಿಸ್ತಾರೋ ಒಳಗೆ ಹಾಕೋ ಪ್ರಯತ್ನ ಮಾಡಿ ನಾವು ನಿಮ್ಗೆ ಸಹಕಾರ ಕೊಡ್ತೇವೆ. ಇನ್ನು ಡಿ.ಕೆ. ಶಿವಕುಮಾರ್ ಅಂದ್ರೆ ಸಾಹುಕಾರ್ ಅಷ್ಟಕ್ಕೆ ಬಿಡ್ತಾರಾ? ಒಂದ್ ಎಕ್ಸ್ಟ್ರಾ ಡೈಲಾಗ್, ಎಕ್ಸ್ಟ್ರಾ ಟಕ್ಕರ್ ಕೊಡ್ತಾರೆ. ಇವತ್ತು ಕೂಡ ಅದನ್ನೇ ಮಾಡಿದ್ರು. ಶಿವಕುಮಾರ್ಗೆ ಹೊಸ ಹೆಸರು ಇಟ್ಟೀವಿ ಅಂದ್ರು. ಯಾರೋ ಎದುರಿಸ್ಕೊಂಡು CD ಶಿವಣ್ಣ ಅಂತಾರೆ ಮಾತಾಡ್ರೆ ಅಲ್ಲ. ಈ ಮಹಾನಾಯಕನ ನಾಮಕರಣ ಬದಲಾಗಿದೆ. CD ಶಿವಣ್ಣ ಸರ್, ಮಹಾನಾಯಕ ಅಂದರೆ ಅಂಬೇಡ್ಕರ್ ಹೆಸರು ಹಾಕತ್ತದು. ಮಹಾನಾಯಕ ಅಂಬೇಡ್ಕರ್ ಹೆಸರು ಅದು. CD ಶಿವ ಮರು ನಾಮಕರಣ ಮಾಡಿದ್ದು ನಾನು ಕುಮಾರಸ್ವಾಮಿ ಕೂಡಿ ಮೊನ್ನೆ ಡೆಲ್ಲಿಯಲ್ಲಿ. ಹಿಂಗೆ ಯಾವತ್ತೂ ಆಡಿದ ಮಾತಿಗೆ ಇವತ್ತು ಸಾಹುಕಾರ್ ಸಿಡಿದಿತ್ತು. ಇದೇನಪ್ಪ ರಾಜಕೀಯ ರಗಳೆ ಅನ್ನೋ ಹಂಗಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.